ಸಂಭೋಗ ಮಾಡುವಾಗ ನೋವಾಗುತ್ತದೆ. ಹೊಸದಾಗಿ ಮದುವೆಯಾಗಿರುವ ಅಥವಾ ಮೊದಲ ಬಾರಿಗೆ ಲೈಂಗಿಕ ಕ್ರಿಯೆಗೆ ಪ್ರಯತ್ನ ಮಾಡುವ ಯಾವುದೇ ಯುವತಿಯು ಆ ಸಂದರ್ಭದಲ್ಲಿ ನೋವು ಅಥವಾ ಕಷ್ಟವನ್ನು ಅನುಭವಿಸುವುದು ಸಹಜ. ಅವರು ಉದ್ರೇಕಗೊಳ್ಳದೇ ಇರಬಹುದು ಅಥವಾ ರಂಧ್ರವು ಸಣ್ಣದಾಗಿರಬಹುದು. ಆಗ ಸಂಭೋಗ ಕ್ರಿಯೆ ವೇಳೆ ಸಣ್ಣ ಪ್ರಮಾಣದಿಂದ ಗಂಭೀರ ಸ್ವರೂಪದವರೆಗೆ ನೋವು ಕಾಣಿಸಿಕೊಳ್ಳುತ್ತದೆ. ಮೊದಲ ಸಂಭೋಗದ ವೇಳೆ ಪೊರೆಯು ರಂಧ್ರದೊಳಗೆ ಸೇರುತ್ತಿದ್ದಂತೆ ನೋವು ಕಾಣಿಸಿಕೊಳ್ಳಲಾರಂಭಿಸುತ್ತದೆ. ಸಂಭೋಗದ ವೇಳೆ ಪೊರೆಯು ಹಿಗ್ಗುವುದರಿಂದ ಅಥವಾ ಹರಿಯುವುದರಿಂದ ನೋವು ಕೆಲವು ದಿನಗಳವರೆಗೆ ಇರುತ್ತದೆ. ಕೆಲವೊಮ್ಮೆ ದಂಪತಿಗೆ ಸಂಭೋಗ ಪ್ರಕ್ರಿಯೆ ನಡೆಸುವುದು ಹೇಗೆ ಎಂಬ ಜ್ಞಾನ ಇರುವುದಿಲ್ಲ ಮತ್ತು ಯಾವುದೇ ಸರಿಯಾದ ಕ್ರಮವನ್ನು ಅನುಸರಿಸದೆ ಸಂಭೋಗ ಕ್ರಿಯೆಯಲ್ಲಿ ತೊಡಗಬಹುದು. ಇದು ನೋವಿಗೆ ಕಾರಣವಾಗುತ್ತದೆ. ಮಹಿಳೆಯು ಸಂಭೋಗ ಕ್ರಿಯೆ ವೇಳೆ ಸಮರ್ಪಕವಾಗಿ ಉದ್ರೇಕಗೊಂಡಿರಬೇಕು ಮತ್ತು ರಂಧ್ರದಲ್ಲಿ ಸ್ರವಿಸುವಿಕೆಯಾಗಬೇಕು. ಈ ಕ್ರಮ ಇದ್ದರೆ ಸಂಭೋಗ ಕ್ರಿಯೆಯು ಯಾವುದೇ ನೋವು ಅಥವಾ ಕಷ್ಟವಿಲ್ಲದೆ ನಡೆಯುತ್ತದೆ. ವೆಬ್ಸೈಟ್ಗಳು, ಪುಸ್ತಕಗಳು ಮತ್ತು ಮಾಧ್ಯಮಗಳಲ್ಲಿ ಸರಿಯಾದ ಸಂಭೋಗ ಕ್ರಮಗಳ ಬಗ್ಗೆ ಮಾಹಿತಿಗಳು ಇದ್ದರೂ 20% ರಿಂದ 30% ದಂಪತಿಗಳು ಅದನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ನಮ್ಮ ದೇಶದಲ್ಲಿ ಸಂಭೋಗ ಎಂಬುದನ್ನು ನಿಷಿದ್ಧ ಎಂದು ಭಾವಿಸಿದ್ದಾರೆ. ಹಲವಾರು ಮಹಿಳೆಯರು ಮತ್ತು ಪುರುಷರು ಸಂಭೋಗದ ಬಗ್ಗೆ ಮಾತನಾಡುವುದು ಮತ್ತು ಸಂಭೋಗದ ಬಗ್ಗೆ ಸೂಕ್ತವಾದ ಜ್ಞಾನ ಹೊಂದಬೇಕೆಂದು ಮಾತನಾಡುವುದು ಅಸಹ್ಯಕರ ಎಂದು ಭಾವಿಸಿದ್ದಾರೆ. ಇದು ಲೈಂಗಿಕ ಜೀವನದಲ್ಲಿ ಸಾಕಷ್ಟು ಗೊಂದಲಗಳು ಮತ್ತು ಹತಾಶೆಗೆ ಕಾರಣವಾಗುತ್ತದೆ. ಸಂಪ್ರದಾಯಸ್ಥ ವಾತಾವರಣದಿಂದ ಬೆಳೆದು ಬಂದಿರುವ ಮಹಿಳೆ ಪತಿಯೊಂದಿಗೆ ಸಂಭೋಗ ಕ್ರಿಯೆ ನಡೆಸುವಾಗ ಭಯ ಮತ್ತು ಆತಂಕಕ್ಕೆ ಒಳಗಾಗುತ್ತಾಳೆ. ಇದು ಯೋನಿ ತುಡಿತ ಅಥವಾ ನೋವಿನಂತಹ ಅಂಶಗಳಿಗೆ ಕಾರಣವಾಗುತ್ತದೆ. ಭಯವಾದಾಗ ಸ್ನಾಯು ಸಡಿಲವಾಗದೇ ಇರುವುದರಿಂದ ನೋವಾಗುತ್ತದೆ. ರಂಧ್ರದಲ್ಲಿ ಫಂಗಸ್ ಸೋಂಕು ಸಹ ಸಂಭೋಗ ಕ್ರಿಯೆ ವೇಳೆ ನೋವಿಗೆ ಕಾರಣವಾಗುತ್ತದೆ. ಮೂತ್ರನಾಳದಲ್ಲಿ ಸೋಂಕು ಇದ್ದರೂ ಸಹ ನೋವಿಗೆ ಕಾರಣವಾಗುತ್ತದೆ. ರಂಧ್ರ ಮತ್ತು ಯುಟಿಐ ಸೋಂಕು ಇದ್ದರೆ ಚಿಕಿತ್ಸೆ ಪಡೆಯುವುದು ಅಗತ್ಯವಾಗಿದೆ. ಸಂಭೋಗ ಕ್ರಿಯೆ ವೇಳೆ ಮಹಿಳೆಯರಲ್ಲಿ ಅತಿಯಾದ ನೋವು ಕಾಣಿಸಿಕೊಳ್ಳುವುದು ಅತ್ಯಂತ ವಿರಳ. ಪರಿಹಾರ ಹೀಗೆ ಮಾಡಿ. ಸಂಭೋಗ ಕ್ರಿಯೆ ವೇಳೆ ಮೇಲಿನ ಸಮಸ್ಯೆಗಳು ಕಂಡುಬಂದರೆ ದಂಪತಿ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಬಹುತೇಕ ಸಂದರ್ಭಗಳಲ್ಲಿ ಸಕಾಲಕ್ಕೆ ಚಿಕಿತ್ಸೆಯನ್ನು ಪಡೆದರೆ ದಂಪತಿಯು ಸಾಮಾನ್ಯವಾದ ಸಂಭೋಗ ಜೀವನವನ್ನು ಸಾಗಿಸಬಹುದು ಮತ್ತು ಸಂತಸದ ವೈವಾಹಿಕ ಜೀವನವನ್ನು ಕಳೆಯಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಉತ್ತಮ ಸಂಭೋಗ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ.